ಕೊನೆಗೂ ಸಿಕ್ಕ 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 ಮೈಲಾರಿ ಪೊಲೀಸರಿಗೆ ಸಿಕ್ಕ. ಮೈಲಾರಿ ಪೊಲೀಸರಿಗೆ ಎಲ್ಲಿ ಸಿಕ್ಕ, ಎಡತಿ ಸಿಕ್ಕ, ಯಾವ ಸ್ಟೇಷನ್ದಾಗ ಕೂತಾನ ಅನ್ನೋದು ನಿಮ್ಗೆ ಹೇಳ್ತೀನಿ ಕೇಳಿ. ಮೈಲಾರಿನ ನೋಡೋಣ ಜನರಿಗೆ ಅಯ್ಯೋ ಪಾಪ ಅನಿಸ್ತದ, ಕೆಲವ್ರು ಯಾರಿಗಪ್ಪ ಅಂದ್ರೆ ಅವ್ರ ಕುಟುಂಬದವ್ರಿಗೆ ಅನಿಸ್ತದ ನನ್ನ ಮಗ ಈ ತರ ಆದ್ನಲ್ಲಪ್ಪ ಅಂತೇಳಿ ಅವ್ರ ತಾಯಿ ಕಣ್ಣೀರ್ ಹಾಕ್ಯಾರ್ರಿ. ಅವ್ರ ಕುಟುಂಬದ ಪರಿಸ್ಥಿತಿ ಹೆಂಗೈತೆ ಅನ್ನೋದು ನಿಮ್ಗೆ ಹೇಳ್ತೀನಿ ಕೇಳಿ. ಶರಣರಿಪ್ಪ ಎಲ್ಲ ಶರಣ ಮಂದಿಗೆ ನಾನು ಬಿಜಾಪುರ ಗುಮ್ಮಟ ನಗರಿ ಶಕ್ತಿ ಕುಮಾರ್ ಮಾತಾಡ್ತೀನಿ. ಕೆಲವೊಬ್ರು ಎಲ್ಲಾ ಚಾನಲ್ದಾಗ ದೊಡ್ಡ ದೊಡ್ಡ ಚಾನಲ್ದಾಗ ಬಂದದ ಅದು ನೋಡಿ ಕೂಡ ಕೆಲವೊಬ್ರು ತಳಗ್ ನನಗೆ ಕಮಿಟ್ ಕೊಡ್ತಾರ ಅಂದ್ರೆ ಎಟ್ಟ ಹಲ್ಕಟ್ ನನ್ನ ಮಕ್ಕಳು ಇರ್ಬೋದು. ನಾ ಇದ್ದಿದ್ದೆ ಹೇಳೀನಿ, ನಾ ಏನ್ ಹುಟ್ಟಿಸ್ಕೊಂಡೇನಿ ಹೌದಪ್ಪ ಹಿಂಗ ಅದಾನತ್ತ ನಾ ಹೇಳಿಲ್ಲ. ಯಾಕಪ್ಪ ಅಂದ್ರೆ ಮೈಲಾರದು ಒಂದು ಟೈಮ್ ಸುಮಾರು ಐತೆ ನಾ ಹೇಳತ್ತೀನಿ. ಎಷ್ಟು ಬೇಗ ಬೆಳೆದ ಅಷ್ಟು ಬೇಗ ಪಾತಾಳಕ್ಕೆ ಇಳಿದ ಮೈಲಾರಿ ಅಂತ ಹೇಳತ್ತಾರ. ಯಾಕಂದ್ರೆ ನೋಡ್ರಿ ಮೈಲಾರಿಗೆ ಪೋಕ್ಸೋ ಕೇಸ್ ಆಗ್ಯದ. ಇನ್ನೊಂದು ವಿಷಯ ಹೆಂಗಪ್ಪ ಅಂತಂದ್ರ ಈ ಒಂದು ಮೈಲಾರಿ ಅಪ್ರಾಪ್ತ ಬಾಲಕಿಯ ಮೇಲೆ ಏನ್ ಅತ್ಯಾಚಾರ ಮಾಡ್ಯಾನ ಅಂತೇಳಿ ಸುದ್ದಿ ಸುದ್ದಿ ಐತಲ್ಲ, ಆ ಬಾಲಕಿ ಒಂದು ದಲಿತ ಹುಡುಗಿ ಅಂತೇಳಿ ನನಗ ಬಹಳಷ್ಟು ಜನ ಹೇಳಿದ್ರು. ಆ ಹುಡುಗಿ ಡ್ಯಾನ್ಸರ್, ಪುಣೆದ ಮೂಲದ ಒಬ್ಬಾಕಿ ಹುಡುಗಿ, ಪುಣೆದಕ್ಕಿ ಆಕಿ ಇಲ್ಲಿ ಗೋಕಾಕ್ನಾಗೆ ಮನಿ ಮಾಡಿದತ್ತ. ಆ ಮೈಲಾರಿದು ಮತ್ತು ಆಕೆ ಆ ಮೈಲಾರಿ ಕಾರ್ಯಕ್ರಮಕ್ಕೆ ಆ ಹುಡುಗಿ ಬರ್ತಿದ್ಲು ಅಂತ ಹೇಳ್ತಿದ್ರು. ಮೈಲಾರಿ ಬಹಳಷ್ಟು ಸಾರಿ ಆ ಹುಡುಗಿ ಜೊತೆ ಜಗಳನೂ ತೆಗ್ದಿದ್ದ ಅಂತೇಳಿ ಜನ ಹೇಳಿದ್ರು. ಜನ ಅಂದ್ರೆ ಕಲಾವಿದ್ರು ಹೇಳಿದ್ರು. ಈಗ ನಾನು ಆ ಹುಡುಗಿ ಪುಣೆದ ಹುಡುಗಿ ಡ್ಯಾನ್ಸರ್, ಆ ಹುಡುಗಿನ ಜಾಗನೂರ್ ಕಾರ್ಯಕ್ರಮ ಕರೆಸಿ ಆ ಕಾರ್ಯಕ್ರಮ ಮುಗಿದ ತಕ್ಷಣ ಅವರು ಮಹಲಿಂಗ್ಪುರದ ರಿಷಿ ಲಾಡ್ಜಿಗೆ ಹೋದ್ರು ಅಂತ ಹೇಳಿದ್ರು. ರಿಷಿ ಲಾಡ್ಜಿಗೆ ಹೋದಾಗ ಅಲ್ಲಿ ಏನ್ ಘಟನೆ ಆಯ್ತು, ಆ ಹುಡುಗಿಗೆ ಅವನ ಜೊತೆ ಇದ್ದವ್ರ ಸಹಚರರೆಲ್ಲ ಅವನ ಜೊತೆ ಸಹಕರ್ಸ ಅಂತೇಳಿ ಆ ಹುಡುಗಿಗ ಏನ್ ಫೋರ್ಸೇಬಲಿ ಮಾಡಿ ಆ ಹುಡುಗಿಗೆ ಅತ್ಯಾಚಾರ ಎಸ್ಕ್ಯಾನ ಅಂತೇಳಿ ಇಡೀ ಮಾಧ್ಯಮದಾಗ ಬಂದದ. ಅವನ ಮೇಲೆ ಕೇಸ್ ಕೂಡ ದಾಖಲೆ ಆಗ್ಯದ. ಸುಮಾರು 7 ಜನರ ಒಳಗ ಈಗ ಮೈಲಾರಿ ಎಲ್ಲಿ ಸಿಕ್ಕಾನಪ್ಪ ಅಂತಂದ್ರ ನಿನ್ನೆ ತಾರೀಕು 16ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಮೈಲಾರಿ ತಿಕೋಟದಾಗ ಬಸ್ ಸ್ಟ್ಯಾಂಡ್ ಹತ್ರ ಸಿಕ್ಕಾನತ್ತ ಹೇಳಿದ್ರು. ಬನಟ್ಟಿ ಪೊಲೀಸರು ಅವನನ್ನ ತಿಕೋಟ ಬಸ್ ಸ್ಟ್ಯಾಂಡ್ ಹತ್ರ ಹಿಡ್ದಾರ ಅಂತೇಳಿ ನನಗೆ ಸುದ್ದಿ ಬಂತು. ಅವನು ಕರ್ಕೊಂಡೋಗಿ ಬನಟ್ಟಿ ಪೊಲೀಸ್ ಸ್ಟೇಷನ್ದಾಗ ವಿಚಾರಣೆ ಕೂಡ ನಡೆಸ್ಯಾರ. ಅವನ ಜೊತೆ ಇದ್ದ ಕೆಲವೊಬ್ರು ಸಹಚರನು ಕೂಡ ಹಿಡ್ದಾರ. ಅವ್ರ ಜೊತೆ ಇದ್ದ ಡ್ರೈವರ್ ಮತ್ತು ಇನ್ನೊಬ್ಬ ಅವನ ಜೊತೆ ಅವನ ಸ್ನೇಹಿತನು ಕೂಡ ಅವರು ಹಿಡಿದು ತಿಕೋಟ ಯಾವುದು ಬನಟ್ಟಿ ಸ್ಟೇಷನ್ದಾಗ ಅಲ್ಲಿ ಕೂಡಿಸಿ ಅವನ ವಿಚಾರಣೆ ಮಾಡ್ಯಾರ ಅಂತ ಹೇಳ್ಯಾರ. ಮುಂದೆ ಏನ್ ಪ್ರೊಸೀಜರ್ ಆಗ್ಯದ ನಾನು ನಿಮ್ಗೆ ಹೇಳ್ತೀನಿ. ಯಾಕಪ್ಪ ಅಂತಂದ್ರ ಈಗ ಬಹಳಷ್ಟು ಚಾನೆಲ್ಗಳಲ್ಲಿ ಯಾವ ರೀತಿ ದರ್ಶನ್ ಅವ್ರದ್ದು ಯಾವ ರೀತಿ ಕೊಲೆ ಪ್ರಕರಣ ಬರ್ತಲ್ಲ, ಆ ರೀತಿ ಮೈಲಾರಿ ಮೇಲೆ ಜನರು ಏನಪ್ಪಾ ಅಂದ್ರೆ ಇಂಥ ಒಬ್ಬ ಕಲಾವಿದ ಒಂದು ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡುವಂತ ಒಂದು ಮೃಗ ಟೈಪ್ ಒಂದು ವರ್ತನೆ ಮಾಡ್ಯಾನ ಅಂತೇಳಿ ಇಡೀ ಕರ್ನಾಟಕ ಜನ ಮಾತಾಡ್ತಾರೆ. ಏನ್ ಮಾತಾಡ್ತಾರ ಅದೇ ನಾ ಹೇಳತ್ತೀನಿ. ನೋಡ್ರಪ್ಪ, ಮೈಲಾರಿ ಮನಿ ಒಳಗೆ ಯಾರ್ಯಾರು ಅದಾರಪ್ಪ ಅಂದ್ರೆ ಮೈಲಾರಿ ಮನಿ ಒಳಗ ಅವ್ರ ಅವ್ವ ಮತ್ತು ಅವ್ರ ತಮ್ಮ, ಅವನ ಹೆಂಡತಿ ಮತ್ತು ಒಂದು ಮಗು ಐತಿ. ಈಗ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಕೂಡ